ವೆಲ್ಕಮ್ ಬ್ಯಾಕ್. ಪ್ರತಿ ವರ್ಷ ದಸರಾ ದೀಪಾವಳಿ ಬಂದ್ರೆ ಸಾಕು ಬಣ್ಣ ಬಣ್ಣದ ಹೂವಿಗೆ ಭಾರಿ ಡಿಮಾಂಡ್ ಅಂತ ಹೂವು ಬೆಳೆದವರು ಖುಷಿ ಪಡ್ತಾರೆ. ಆದ್ರೆ ಈ ಸಾರಿ ಹೂವು ಬೆಳೆಗಾರರು ಕಣ್ಣೀರ್ ಹಾಕ್ತಾ ಇದ್ದಾರೆ. ಯಾಕೆ ನೋಡಿ. ಮಳಿ ಹೆಚ್ಚಿಗೆ ಬಂದಿರ್ಬೇಕು ಕಷ್ಟ, ಮಳಿ ಕಮ್ಮಿ ಬಂದಿರ್ಬೇಕು ಕಷ್ಟ. ನಮ್ಮ ರೈತರ ಪಾಡು ನಿಜಕ್ಕೂ ಇವತ್ತು ಹೇಳ್ತಿರಂತ ಪರಿಸ್ಥಿತಿ ನಿರ್ಮಾಣ ಆಗದ ಅಂತ ಹೇಳ್ಬೋದು. ಮಳಿ ಬಂದು ಇವತ್ತು ರೈತರ ಬದುಕು ಸಂಪೂರ್ಣವಾಗಿ ನನ್ನ ಬರ್ಬಾದಾಗ್ಯದ. ಬೀದರ್ನಲ್ಲಿ ವರ್ಣನ ಅವಕೃಪೆಗೆ ಬಾಡಿದ ಹೂವು, ಬೆಳೆಗಾರರ ಗೋಳು ಕೇಳ್ತಾರ ಅಧಿಕಾರಿಗಳು. ಜಮೀನಿನಲ್ಲಿ ಕೊಳಿತಾ ಇರುವಂತಹ ಹೂವಿನ ಬೆಳೆ, ಸಾಲ ಸೋಲ ಮಾಡಿ ಬೆಳೆದಂತ ಬೆಳೆ ಹಾಳಾಗ್ತಾ ಇರೋದನ್ನ ಕಂಡು ಮರುಗ್ತಾ ಇರುವಂತಹ ಬೀದರ್ ಮೂಲದ ರೈತರು 1.50 ಲಕ್ಷ ಖರ್ಚು ಮಾಡಿ 2 ಎಕರೆಯಲ್ಲಿ ವಿವಿಧ ಹೂಗಳನ್ನ ಬೆಳೆದಿದ್ರು. ಹಬ್ಬದ ಸಂದರ್ಭದಲ್ಲಿ ಕಟಾವು ಮಾಡಿ ಮಾರಬೇಕು ಅನ್ನುವಷ್ಟರಲ್ಲೇ ಬೆಳೆಗಾರರು ಮಳೆರಾಯನ ಅವಕೃಪೆಗೆ ಬಲಿಯಾಗಿದ್ದಾರೆ. ಸುಮಾರು 1.5 ಲಕ್ಷ ರೂಪಾಯಿ ಖರ್ಚು ಮಾಡಿ 2 ಎಕರೆ ಪ್ರದೇಶದಲ್ಲಿ ಚೆಂಡು ಹೂ ಇರಬಹುದು, ಗುಲಾಬಿ ಹೂ ಇರಬಹುದು, ಸೇವಂತಿ ಹೂ ಇರಬಹುದು, ಸಾಕಷ್ಟು ಹೂವನ್ನು ಅವ್ರು ಬೆಳೆದಿದ್ದಾರೆ. ಆದ್ರೂ ಇವತ್ತು ಮಳೆರಾಯನ ಅವಾಂತರ, ಮಳೆರಾಯನ ಅವಕೃಪ, ಮಳೆರಾಯನ ಆರ್ಭಟಕ ಗಿಡಗಳೆಲ್ಲ ಹೊಲದಲ್ಲೇ ಒಣಗ್ತಾ ಇವೆ, ಹೊಲದಲ್ಲೇ ಸುಟ್ಟು ಹೋಗ್ತಾ ಇವೆ. ಹಗಲು ರಾತ್ರಿ ಎನ್ನದೆ ಮಕ್ಕಳ ತರ ಗುಲಾಬಿ, ಸೇವಂತಿ, ಚೆಂಡು ಹೂವು ಹಾಗೂ ಜರ್ಮನಿ ಹೂವಿನ ಗಿಡಗಳನ್ನ ಬೆಳೆಸಿದ್ರು. ಆದ್ರೆ ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತಾಗಿದೆ ಎನ್ನುತ್ತಾರೆ ರೈತ ಮಹಿಳೆಯರು. ಸರ್, ಒಂದ್ ಖುಷಿ ಬೆಳೆಸಿದೇವ್ ಸರ್. ಇವತ್ತು ನಮ್ಮ ಪರಿಸ್ಥಿತಿ ಬಹಳ ಖರಾಬ್ ಅದ. ನಾವ್ ಈಗ 2 ಎಕರೆದ್ರಾಗೆ ಜೀವನ ಮಾಡ್ಬೇಕು. ಮಕ್ಕಳು ಮರುಗಳು ಮೊಮ್ಮಕ್ಕಳು ನಾವ್ ಹ್ಯಾಂಗ್ ಬದುಕಬೇಕು? ಸರ್ಕಾರ ನಮ್ಗೆ ಏನ್ ಬಿ ಹೆಲ್ಪ್ ಮಾಡ್ಬೇಕಿಲ್ಲ, ಏನ್ ಬಿ ಮಾಡ್ಲಕ್ ತಯಾರಿಲ್ಲ. ನಾವೇಂದ ಕೆಸರಾಗ ಒಂದ್ ಕಾಲಕ್ಕೆ ತುಳಿಸಿ ಹೂವ ಬೆಳಿತಾವ್. ನಾವು ಬಹಳ ಕಷ್ಟಪಟ್ಟಿದೆವು, ಗೊಬ್ಬರ ಹಾಕಿದೆವು, ಕೂಸ್ಗಳಕ್ಕಿಂತ ಹೆಚ್ಚಿ ಬೆಳೆಸಿದೆವು. ಎಲೆಕ್ಷನ್ ಟೈಮ್ನಲ್ಲಿ ಬರೀ ವೋಟ್ಗೋಸ್ಕರ ಬರುವಂತ ಶಾಸಕರೇ ಈಗ ಬನ್ನಿ ನಮ್ಮ ಕಷ್ಟ ಆಲಿಸಿ. ಎಲ್ಲಿದ್ದೀರಿ ಅಧಿಕಾರಿಗಳೇ? ನಮ್ಮ ಕಷ್ಟ ನೋಡಿ, ನಮ್ಮ ಕನಸನ್ನ ವರ್ಣ ನುಚ್ಚುನೂರು ಮಾಡಿದ್ದಾನೆ. ಚಂದ ಬೆಳೆದ 5 ಲಕ್ಷ ಐತಿತ್ರಿ, ಎಲ್ಲ ಲಾಸ್ ಆಗ್ಯಾರ. ನೀರು ಯಾರಿಗೂ ಬಂದಿಲ್ಲ ಸರ್. ಏನ್ರ ಇದ್ರ ಪರಿಹಾರ ಕೊಡ ಮಾಡ್ಬೇಕು ಸರ್, ಅವರೇ ಮಾಡ್ಬೇಕಾಗ್ತದೆ ಸರ್ಕಾರ. ಅವರು ಸಚಿವ ರಹೀಂ ಖಾನ್ ಹಾಗೂ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಈಗಲಾದರೂ ಈ ನೊಂದ ಕುಟುಂಬದ ಕಣ್ಣೀರು ಒರೆಸ್ತಾರಾ? ಕಾದ್ ನೋಡ್ಬೇಕಿದೆ. ಈಗಲಾದರೂ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳಿರ್ಬೋದು, ಸಂಬಂಧಪಟ್ಟವರು ಏನು ಈಗಾಗಲೇ ಹೂವನ್ನೇ ಬೆಳೆದು ಎಲ್ಲರಿಗೂ ಏನದಂದ್ರೆ ಆ ಹೂ ಮಾರಾಟ ಮಾಡಿ ಬದುಕ್ತಾ ಇದ್ದಂತ ಈ ಒಂದು ಬಡ ರೈತ ಕುಟುಂಬಕ್ಕೆ ಆಸರೆ ಆಗ್ತಾರ. ಕ್ಯಾಮರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಬ್ಯಾಕ್. ಪ್ರತಿ ವರ್ಷ ದಸರಾ ದೀಪಾವಳಿ ಬಂದ್ರೆ ಸಾಕು ಬಣ್ಣ ಬಣ್ಣದ ಹೂವಿಗೆ ಭಾರಿ ಡಿಮಾಂಡ್ ಅಂತ ಹೂವು ಬೆಳೆದವರು ಖುಷಿ ಪಡ್ತಾರೆ. ಆದ್ರೆ ಈ ಸಾರಿ ಹೂವು ಬೆಳೆಗಾರರು ಕಣ್ಣೀರ್ ಹಾಕ್ತಾ ಇದ್ದಾರೆ. ಯಾಕೆ ನೋಡಿ. ಮಳಿ ಹೆಚ್ಚಿಗೆ ಬಂದಿರ್ಬೇಕು ಕಷ್ಟ, ಮಳಿ ಕಮ್ಮಿ ಬಂದಿರ್ಬೇಕು ಕಷ್ಟ. ನಮ್ಮ ರೈತರ ಪಾಡು ನಿಜಕ್ಕೂ ಇವತ್ತು ಹೇಳ್ತಿರಂತ ಪರಿಸ್ಥಿತಿ ನಿರ್ಮಾಣ ಆಗದ ಅಂತ ಹೇಳ್ಬೋದು. ಮಳಿ ಬಂದು ಇವತ್ತು ರೈತರ ಬದುಕು ಸಂಪೂರ್ಣವಾಗಿ ನನ್ನ ಬರ್ಬಾದಾಗ್ಯದ. ಬೀದರ್ನಲ್ಲಿ ವರ್ಣನ ಅವಕೃಪೆಗೆ ಬಾಡಿದ ಹೂವು, ಬೆಳೆಗಾರರ ಗೋಳು ಕೇಳ್ತಾರ ಅಧಿಕಾರಿಗಳು. ಜಮೀನಿನಲ್ಲಿ ಕೊಳಿತಾ ಇರುವಂತಹ ಹೂವಿನ ಬೆಳೆ, ಸಾಲ ಸೋಲ ಮಾಡಿ ಬೆಳೆದಂತ ಬೆಳೆ ಹಾಳಾಗ್ತಾ ಇರೋದನ್ನ ಕಂಡು ಮರುಗ್ತಾ ಇರುವಂತಹ ಬೀದರ್ ಮೂಲದ ರೈತರು 1.50 ಲಕ್ಷ ಖರ್ಚು ಮಾಡಿ 2 ಎಕರೆಯಲ್ಲಿ ವಿವಿಧ ಹೂಗಳನ್ನ ಬೆಳೆದಿದ್ರು. ಹಬ್ಬದ ಸಂದರ್ಭದಲ್ಲಿ ಕಟಾವು ಮಾಡಿ ಮಾರಬೇಕು ಅನ್ನುವಷ್ಟರಲ್ಲೇ ಬೆಳೆಗಾರರು ಮಳೆರಾಯನ ಅವಕೃಪೆಗೆ ಬಲಿಯಾಗಿದ್ದಾರೆ. ಸುಮಾರು 1.5 ಲಕ್ಷ ರೂಪಾಯಿ ಖರ್ಚು ಮಾಡಿ 2 ಎಕರೆ ಪ್ರದೇಶದಲ್ಲಿ ಚೆಂಡು ಹೂ ಇರಬಹುದು, ಗುಲಾಬಿ ಹೂ ಇರಬಹುದು, ಸೇವಂತಿ ಹೂ ಇರಬಹುದು, ಸಾಕಷ್ಟು ಹೂವನ್ನು ಅವ್ರು ಬೆಳೆದಿದ್ದಾರೆ. ಆದ್ರೂ ಇವತ್ತು ಮಳೆರಾಯನ ಅವಾಂತರ, ಮಳೆರಾಯನ ಅವಕೃಪ, ಮಳೆರಾಯನ ಆರ್ಭಟಕ ಗಿಡಗಳೆಲ್ಲ ಹೊಲದಲ್ಲೇ ಒಣಗ್ತಾ ಇವೆ, ಹೊಲದಲ್ಲೇ ಸುಟ್ಟು ಹೋಗ್ತಾ ಇವೆ. ಹಗಲು ರಾತ್ರಿ ಎನ್ನದೆ ಮಕ್ಕಳ ತರ ಗುಲಾಬಿ, ಸೇವಂತಿ, ಚೆಂಡು ಹೂವು ಹಾಗೂ ಜರ್ಮನಿ ಹೂವಿನ ಗಿಡಗಳನ್ನ ಬೆಳೆಸಿದ್ರು. ಆದ್ರೆ ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತಾಗಿದೆ ಎನ್ನುತ್ತಾರೆ ರೈತ ಮಹಿಳೆಯರು. ಸರ್, ಒಂದ್ ಖುಷಿ ಬೆಳೆಸಿದೇವ್ ಸರ್. ಇವತ್ತು ನಮ್ಮ ಪರಿಸ್ಥಿತಿ ಬಹಳ ಖರಾಬ್ ಅದ. ನಾವ್ ಈಗ 2 ಎಕರೆದ್ರಾಗೆ ಜೀವನ ಮಾಡ್ಬೇಕು. ಮಕ್ಕಳು ಮರುಗಳು ಮೊಮ್ಮಕ್ಕಳು ನಾವ್ ಹ್ಯಾಂಗ್ ಬದುಕಬೇಕು? ಸರ್ಕಾರ ನಮ್ಗೆ ಏನ್ ಬಿ ಹೆಲ್ಪ್ ಮಾಡ್ಬೇಕಿಲ್ಲ, ಏನ್ ಬಿ ಮಾಡ್ಲಕ್ ತಯಾರಿಲ್ಲ. ನಾವೇಂದ ಕೆಸರಾಗ ಒಂದ್ ಕಾಲಕ್ಕೆ ತುಳಿಸಿ ಹೂವ ಬೆಳಿತಾವ್. ನಾವು ಬಹಳ ಕಷ್ಟಪಟ್ಟಿದೆವು, ಗೊಬ್ಬರ ಹಾಕಿದೆವು, ಕೂಸ್ಗಳಕ್ಕಿಂತ ಹೆಚ್ಚಿ ಬೆಳೆಸಿದೆವು. ಎಲೆಕ್ಷನ್ ಟೈಮ್ನಲ್ಲಿ ಬರೀ ವೋಟ್ಗೋಸ್ಕರ ಬರುವಂತ ಶಾಸಕರೇ ಈಗ ಬನ್ನಿ ನಮ್ಮ ಕಷ್ಟ ಆಲಿಸಿ. ಎಲ್ಲಿದ್ದೀರಿ ಅಧಿಕಾರಿಗಳೇ? ನಮ್ಮ ಕಷ್ಟ ನೋಡಿ, ನಮ್ಮ ಕನಸನ್ನ ವರ್ಣ ನುಚ್ಚುನೂರು ಮಾಡಿದ್ದಾನೆ. ಚಂದ ಬೆಳೆದ 5 ಲಕ್ಷ ಐತಿತ್ರಿ, ಎಲ್ಲ ಲಾಸ್ ಆಗ್ಯಾರ. ನೀರು ಯಾರಿಗೂ ಬಂದಿಲ್ಲ ಸರ್. ಏನ್ರ ಇದ್ರ ಪರಿಹಾರ ಕೊಡ ಮಾಡ್ಬೇಕು ಸರ್, ಅವರೇ ಮಾಡ್ಬೇಕಾಗ್ತದೆ ಸರ್ಕಾರ. ಅವರು ಸಚಿವ ರಹೀಂ ಖಾನ್ ಹಾಗೂ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಈಗಲಾದರೂ ಈ ನೊಂದ ಕುಟುಂಬದ ಕಣ್ಣೀರು ಒರೆಸ್ತಾರಾ? ಕಾದ್ ನೋಡ್ಬೇಕಿದೆ. ಈಗಲಾದರೂ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳಿರ್ಬೋದು, ಸಂಬಂಧಪಟ್ಟ
ಪಟ್ಟವರು ಏನು ಈಗಾಗಲೇ ಹೂವನ್ನೇ ಬೆಳೆದು ಎಲ್ಲರಿಗೂ ಏನದಂದ್ರೆ ಆ ಹೂ ಮಾರಾಟ ಮಾಡಿ ಬದುಕ್ತಾ ಇದ್ದಂತ ಈ ಒಂದು ಬಡ ರೈತ ಕುಟುಂಬಕ್ಕೆ ಆಸರೆ. ಪ್ರತಿ ವರ್ಷ ದಸರಾ ದೀಪಾವಳಿ ಬಂದ್ರೆ ಸಾಕು ಬಣ್ಣ ಬಣ್ಣದ ಹೂವಿಗೆ ಭಾರಿ ಡಿಮಾಂಡ್ ಅಂತ ಹೂ ಬೆಳೆದವರು ಖುಷಿ ಪಡ್ತಾರೆ. ಆದ್ರೆ ಈ ಸಾರಿ ಹೂವು ಬೆಳೆಗಾರರು ಕಣ್ಣೀರ್ ಹಾಕ್ತಾ ಇದ್ದಾರೆ. ಯಾಕೆ ನೋಡಿ. ಮಳಿ ಹೆಚ್ಚಿಗೆ ಬಂದಿರ್ಬೇಕು ಕಷ್ಟ, ಮಳಿ ಕಮ್ಮಿ ಬಂದಿರ್ಬೇಕು ಕಷ್ಟ. ನಮ್ಮ ರೈತರ ಪಾಡು ನಿಜಕ್ಕೂ ಇವತ್ತು ಹೇಳ್ತಿರಂತ ಪರಿಸ್ಥಿತಿ ನಿರ್ಮಾಣ ಆಗದ ಅಂತ ಹೇಳ್ಬೋದು. ಮಳಿ ಬಂದು ಇವತ್ತು ರೈತರ ಬದುಕು ಸಂಪೂರ್ಣವಾಗಿ ನನ್ನ ಬರ್ಬಾದಾಗ್ಯದ. ಬೀದರ್ನಲ್ಲಿ ವರ್ಣನ ಅವಕೃಪೆಗೆ ಬಾಡಿದ ಹೂವು, ಬೆಳೆಗಾರರ ಗೋಳು ಕೇಳ್ತಾರ ಅಧಿಕಾರಿಗಳು. ಜಮೀನಿನಲ್ಲಿ ಕೊಳಿತಾ ಇರುವಂತಹ ಹೂವಿನ ಬೆಳೆ ಸಾಲ ಸೂಲ ಮಾಡಿ ಬೆಳೆದಂತ ಬೆಳೆ ಹಾಳಾಗ್ತಾ ಇರೋದನ್ನ ಕಂಡು ಮರುಗ್ತಾ ಇರುವಂತಹ ಬೀದರ್ ಮೂಲದ ರೈತರು 1.50 ಲಕ್ಷ ಖರ್ಚು ಮಾಡಿ 2 ಎಕರೆಯಲ್ಲಿ ವಿವಿಧ ಹೂಗಳನ್ನ ಬೆಳೆದಿದ್ರು. ಹಬ್ಬದ ಸಂದರ್ಭದಲ್ಲಿ ಕಟಾವು ಮಾಡಿ ಮಾರಬೇಕು ಅನ್ನುವಷ್ಟರಲ್ಲೇ ಬೆಳೆಗಾರರು ಮಳೆರಾಯನ ಅವಕೃಪೆಗೆ ಬಲಿಯಾಗಿದ್ದಾರೆ. ಸುಮಾರು 1.5 ಲಕ್ಷ ರೂಪಾಯಿ ಖರ್ಚು ಮಾಡಿ 2 ಎಕರೆ ಪ್ರದೇಶದಲ್ಲಿ ಚೆಂಡು ಹೂ ಇರಬಹುದು, ಗುಲಾಬಿ ಹೂ ಇರಬಹುದು, ಸೇವಂತಿ ಹೂ ಇರಬಹುದು, ಸಾಕಷ್ಟು ಹೂವನ್ನು ಅವ್ರು ಬೆಳೆದಿದ್ದಾರೆ. ಆದ್ರೂ ಇವತ್ತು ಮಳೆರಾಯನ ಅವಾಂತರ, ಮಳೆರಾಯನ ಅವಕೃಪ, ಮಳೆರಾಯನ ಆರ್ಭಟಕ ಗಿಡಗಳೆಲ್ಲ ಹೊಲದಲ್ಲೇ ಒಣಗ್ತಾ ಇವೆ, ಹೊಲದಲ್ಲೇ ಸುಟ್ಟು ಹೋಗ್ತಾ ಇವೆ. ಹಗಲು ರಾತ್ರಿ ಎನ್ನದೆ ಮಕ್ಕಳ ತರ ಗುಲಾಬಿ, ಸೇವಂತಿ, ಚೆಂಡು ಹೂವು ಹಾಗೂ ಜರ್ಮನಿ ಹೂವಿನ ಗಿಡಗಳನ್ನ ಬೆಳೆಸಿದ್ರು. ಆದ್ರೆ ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತಾಗಿದೆ ಎನ್ನುತ್ತಾರೆ ರೈತ ಮಹಿಳೆಯರು. ಸರ್, ಒಂದ್ ಖುಷಿ ಬೆಳೆಸಿದೇವ್ ಸರ್. ಈಗ ಹೊತ್ತ ಪರಿಸ್ಥಿತಿ ಬಹಳ ಖರಾಬ್ ಅದ. ನಾವ್ ಈಗ 2 ಎಕರೆದ್ರಾಗೆ ಜೀವನ ಮಾಡ್ಬೇಕು. ಮಕ್ಕಳು ಮರುಗಳು ಮೊಮ್ಮಕ್ಕಳು ನಾವ್ ಹ್ಯಾಂಗ್ ಬದುಕಬೇಕು? ಸರ್ಕಾರ ನಮ್ಗೆ ಏನ್ ಬಿ ಹೆಲ್ಪ್ ಮಾಡ್ಬೇಕಿಲ್ಲ, ಏನ್ ಬಿ ಮಾಡ್ಲಕ್ ತಯಾರಿಲ್ಲ. ನಾವೇಂದ ಕೆಸರಾಗ ಒಂದ್ ಕಾಲಕ್ಕೆ ತುಳಿಸಿ ಹೂವ ಬೆಳಿತಾವ್. ನಾವು ಬಹಳ ಕಷ್ಟಪಟ್ಟಿದೆವು, ಗೊಬ್ಬರ ಹಾಕಿದೆವು, ಕೂಸ್ಗಳಕ್ಕಿಂತ ಹೆಚ್ಚಿ ಬೆಳೆಸಿದೆವು. ಎಲೆಕ್ಷನ್ ಟೈಮ್ನಲ್ಲಿ ಬರೀ ವೋಟ್ಗೋಸ್ಕರ ಬರುವಂತ ಶಾಸಕರೇ ಈಗ ಬನ್ನಿ ನಮ್ಮ ಕಷ್ಟ ಆಲಿಸಿ. ಎಲ್ಲಿದ್ದೀರಿ ಅಧಿಕಾರಿಗಳೇ? ನಮ್ಮ ಕಷ್ಟ ನೋಡಿ, ನಮ್ಮ ಕನಸನ್ನ ವರ್ಣ ನುಚ್ಚು ನೂರು ಮಾಡಿದ್ದಾನೆ. ಚಂದ ಬದ 5 ಲಕ್ಷ ಐತಿತ್ರಿ, ಎಲ್ಲ ಲಾಸ್ ಆಗ್ಯ. ನೀರ್ ಯಾರು ಬಂದಿಲ್ಲ ಸರ್. ಏನ್ರ ಇದ್ರ ಪರಿಹಾರ ಕೊಡ ಮಾಡ್ಬೇಕು ಸರ್, ಅವರೇ ಮಾಡ್ಬೇಕಾಗ್ತದೆ ಸರ್ಕಾರ. ಅವರು ಸಚಿವ ರಹೀಂ ಖಾನ್ ಹಾಗೂ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಈಗಲಾದರೂ ಈ ನೊಂದ ಕುಟುಂಬದ ಕಣ್ಣೀರು ಒರೆಸ್ತಾರಾ? ಕಾದ್ ನೋಡ್ಬೇಕಿದೆ. ಈಗಲಾದರೂ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳಿರ್ಬೋದು, ಸಂಬಂಧಪಟ್ಟವರು ಏನು ಈಗಾಗಲೇ ಹೂವನ್ನೇ ಬೆಳೆದು ಎಲ್ಲರಿಗೂ ಏನದಂದ್ರೆ ಆ ಹೂ ಮಾರಾಟ ಮಾಡಿ ಬದುಕ್ತಾ ಇದ್ದಂತ ಈ ಒಂದು ಬಡ ರೈತ ಕುಟುಂಬಕ್ಕೆ ಆಸರೆ ಆಗ್ತಾರ. ಕ್ಯಾಮರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್. ಪ್ರತಿ ವರ್ಷ ದಸರಾ ದೀಪಾವಳಿ ಬಂದ್ರೆ ಸಾಕು ಬಣ್ಣ ಬಣ್ಣದ ಹೂವಿಗೆ ಭಾರಿ ಡಿಮಾಂಡ್ ಅಂತ ಹೂ ಬೆಳೆದವರು ಖುಷಿ ಪಡ್ತಾರೆ. ಆದ್ರೆ ಈ ಸಾರಿ ಹೂವು ಬೆಳೆಗಾರರು ಕಣ್ಣೀರ್ ಹಾಕ್ತಾ ಇದ್ದಾರೆ. ಯಾಕೆ ನೋಡಿ. ಮಳಿ ಹೆಚ್ಚಿಗೆ ಬಂದಿರ್ಬೇಕು ಕಷ್ಟ, ಮಳಿ ಕಮ್ಮಿ ಬಂದಿರ್ಬೇಕು ಕಷ್ಟ. ನಮ್ಮ ರೈತರ ಪಾಡು ನಿಜಕ್ಕೂ ಇವತ್ತು ಹೇಳ್ತಿರಂತ ಪರಿಸ್ಥಿತಿ ನಿರ್ಮಾಣ ಆಗದ ಅಂತ ಹೇಳ್ಬೋದು. ಮಳಿ ಬಂದು ಇವತ್ತು ರೈತರ ಬದುಕು ಸಂಪೂರ್ಣವಾಗಿ ನನ್ನ ಬರ್ಬಾದಾಗ್ಯದ. ಬೀದರ್ನಲ್ಲಿ ವರ್ಣನ ಅವಕೃಪೆಗೆ ಬಾಡಿದ ಹೂವು, ಬೆಳೆಗಾರರ ಗೋಳು ಕೇಳ್ತಾರ ಅಧಿಕಾರಿಗಳು. ಜಮೀನಿನಲ್ಲಿ ಕೊಳಿತಾ ಇರುವಂತಹ ಹೂವಿನ ಬೆಳೆ ಸಾಲ ಸೂಲ ಮಾಡಿ ಬೆಳೆದಂತ ಬೆಳೆ ಹಾಳಾಗ್ತಾ ಇರೋದನ್ನ ಕಂಡು ಮರುಗ್ತಾ ಇರುವಂತಹ ಬೀದರ್ ಮೂಲದ ರೈತರು 1.50 ಲಕ್ಷ ಖರ್ಚು ಮಾಡಿ 2 ಎಕರೆಯಲ್ಲಿ ವಿವಿಧ ಹೂಗಳನ್ನ ಬೆಳೆದಿದ್ರು. ಹಬ್ಬದ ಸಂದರ್ಭದಲ್ಲಿ ಕಟಾವು ಮಾಡಿ ಮಾರಬೇಕು ಅನ್ನುವಷ್ಟರಲ್ಲೇ ಬೆಳೆಗಾರರು ಮಳೆರಾಯನ ಅವಕೃಪೆಗೆ ಬಲಿಯಾಗಿದ್ದಾರೆ. ಸುಮಾರು 1.5 ಲಕ್ಷ ರೂಪಾಯಿ ಖರ್ಚು ಮಾಡಿ 2 ಎಕರೆ ಪ್ರದೇಶದಲ್ಲಿ ಚೆಂಡು ಹೂ ಇರಬಹುದು, ಗುಲಾಬಿ ಹೂ ಇರಬಹುದು, ಸೇವಂತಿ ಹೂ ಇರಬಹುದು, ಸಾಕಷ್ಟು ಹೂವನ್ನು ಅವ್ರು ಬೆಳೆದಿದ್ದಾರೆ. ಆದ್ರೂ ಇವತ್ತು ಮಳೆರಾಯನ ಅವಾಂತರ, ಮಳೆರಾಯನ ಅವಕೃಪ, ಮಳೆರಾಯನ ಆರ್ಭಟಕ ಗಿಡಗಳೆಲ್ಲ ಹೊಲದಲ್ಲೇ ಒಣಗ್ತಾ ಇವೆ, ಹೊಲದಲ್ಲೇ ಸುಟ್ಟು ಹೋಗ್ತಾ ಇವೆ. ಹಗಲು ರಾತ್ರಿ ಎನ್ನದೆ ಮಕ್ಕಳ ತರ ಗುಲಾಬಿ, ಸೇವಂತಿ, ಚೆಂಡು ಹೂವು ಹಾಗೂ ಜರ್ಮನಿ ಹೂವಿನ ಗಿಡಗಳನ್ನ ಬೆಳೆಸಿದ್ರು. ಆದ್ರೆ ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತಾಗಿದೆ ಎನ್ನುತ್ತಾರೆ ರೈತ ಮಹಿಳೆಯರು. ಸರ್, ಒಂದ್ ಖುಷಿ ಬೆಳೆಸಿದೇವ್ ಸರ್. ಈಗ ಹೊತ್ತ ಪರಿಸ್ಥಿತಿ ಬಹಳ ಖರಾಬ್ ಅದ. ನಾವ್ ಈಗ 2 ಎಕರೆದ್ರಾಗೆ ಜೀವನ ಮಾಡ್ಬೇಕು. ಮಕ್ಕಳು ಮರುಗಳು ಮೊಮ್ಮಕ್ಕಳು ನಾವ್ ಹ್ಯಾಂಗ್ ಬದುಕಬೇಕು? ಸರ್ಕಾರ ನಮ್ಗೆ ಏನ್ ಬಿ ಹೆಲ್ಪ್ ಮಾಡ್ಬೇಕಿಲ್ಲ, ಏನ್ ಬಿ ಮಾಡ್ಲಕ್ ತಯಾರಿಲ್ಲ. ನಾವೇಂದ ಕೆಸರಾಗ ಒಂದ್ ಕಾಲಕ್ಕೆ ತುಳಿಸಿ ಹೂವ ಬೆಳಿತಾವ್. ನಾವು ಬಹಳ ಕಷ್ಟಪಟ್ಟಿದೆವು, ಗೊಬ್ಬರ ಹಾಕಿದೆವು, ಕೂಸ್ಗಳಕ್ಕಿಂತ ಹೆಚ್ಚಿ ಬೆಳೆಸಿದೆವು. ಎಲೆಕ್ಷನ್ ಟೈಮ್ನಲ್ಲಿ ಬರೀ ವೋಟ್ಗೋಸ್ಕರ ಬರುವಂತ ಶಾಸಕರೇ ಈಗ ಬನ್ನಿ ನಮ್ಮ ಕಷ್ಟ ಆಲಿಸಿ. ಎಲ್ಲಿದ್ದೀರಿ ಅಧಿಕಾರಿಗಳೇ? ನಮ್ಮ ಕಷ್ಟ ನೋಡಿ, ನಮ್ಮ ಕನಸನ್ನ ವರ್ಣ ನುಚ್ಚು ನೂರು ಮಾಡಿದ್ದಾನೆ. ಚಂದ ಬದ 5 ಲಕ್ಷ ಐತಿತ್ರಿ, ಎಲ್ಲ ಲಾಸ್ ಆಗ್ಯ. ನೀರ್ ಯಾರು ಬಂದಿಲ್ಲ ಸರ್. ಏನ್ರ ಇದ್ರ ಪರಿಹಾರ ಕೊಡ ಮಾಡ್ಬೇಕು ಸರ್, ಅವರೇ ಮಾಡ್ಬೇಕಾಗ್ತದೆ ಸರ್ಕಾರ. ಅವರು ಸಚಿವ ರಹೀಂ ಖಾನ್ ಹಾಗೂ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಈಗಲಾದರೂ ಈ ನೊಂದ ಕುಟುಂಬದ ಕಣ್ಣೀರು ಒರೆಸ್ತಾರಾ?
ಕಾದ್ ನೋಡ್ಬೇಕಿದೆ. ಈಗಲಾದರೂ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳಿರ್ಬೋದು, ಸಂಬಂಧಪಟ್ಟವರು ಏನು ಈಗಾಗಲೇ ಹೂವನ್ನೇ ಬೆಳೆದು ಎಲ್ಲರಿಗೂ ಏನದಂದ್ರೆ ಆ ಹೂ ಮಾರಾಟ ಮಾಡಿ ಬದುಕ್ತಾ ಇದ್ದಂತ ಈ ಒಂದು ಬಡ ರೈತ ಕುಟುಂಬಕ್ಕೆ ಆಸರೆ ಆಗ್ತಾರ. ಕ್ಯಾಮರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್.